ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಅಶ್ವವೇಗ. ಈ ಕೊನೆ ಚುನಾವಣೆ ಅಂದ್ಕೋತೀನಿ, ಆ ಟೈಮಲ್ಲಿ ನರೇಂದ್ರ ಮೋದಿ ಅವರು ಒಂದು ಮಾತನ್ನು ಹೇಳಿದರು. ಈ ಮೊಘಲರು ಅಂತ ಮರುಭೂಮಿಯಿಂದ ಮರಿಬೇಡಿ ಸುಲ್ತಾನರೆಲ್ಲ ನಮ್ಮ ದೇಶಕ್ಕೆ ಬಂದ್ರಲ್ಲ, ಅವರಿಗೆ ಮತ್ತು ಈ ಮುಸ್ಲಿಂ ಲೀಗಿನ ಒಂದು ಮೈಂಡ್ಸೆಟ್ಗೆ ಜೊತೆಗೆ ನಮ್ಮ ದೇಶದಲ್ಲಿ ಇರುವ ಕಾಂಗ್ರೆಸ್ಗೆ ಯಾವುದೇ ಒಂದು ವ್ಯತ್ಯಾಸವೇ ಇಲ್ಲ ಅಂತ ಹೇಳಿದರು. ನಾನು ಆಗ ಮೋದಿಯವರ ಮಾತನ್ನು ಅಷ್ಟೆಲ್ಲ ನಂಬಿರಲಿಲ್ಲ. ಯಾಕೆಂದರೆ ಮೋದಿಯವರಿಗೆ ಅವರು ಏನೇ ಅಂದರೂ ರಾಜಕೀಯ ಎದುರಾಳಿ. ನಾಳೆ ದಿವಸ ಚುನಾವಣೆ ಬಂತು ಅಂದರೆ ಅವರಿಗೆ ಇರೋದ್ರಲ್ಲೇ ಸ್ವಲ್ಪ ಗಟ್ಟಿಯಾದ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಆಗುತ್ತೆ. ಹಾಗಾಗಿ ಅವರು ಕಾಂಗ್ರೆಸ್ ಮೇಲೆ ಬೇಕಾಬಿಟ್ಟಿ ಮಾತಾಡೋದ್ರಲ್ಲಿ ಯಾವ ಆಶ್ಚರ್ಯ ಇಲ್ಲ. ಒಬ್ಬ ರಾಜಕಾರಣಿಯಾಗಿ ಅವರು ಮಾಡಬೇಕಾದ ಕೆಲಸವನ್ನ ಮಾಡಬೇಕಾದ ವೇದಿಕೆಯಲ್ಲಿ ಮಾಡ್ತಾ ಇದ್ದಾರಲ್ಲ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ಆದರೆ ಆ ಕಡೆಯಿಂದ ಈ ಕಡೆ ಸ್ವಲ್ಪ ಇತಿಹಾಸಗಳನ್ನು ತಿರುಗಿ ನೋಡಿದಾಗ ಕಾಂಗ್ರೆಸ್ ಅದೆಂಥ ಭಾರತದಲ್ಲಿನ ಈ ಸನಾತನ ವಿರೋಧಿ ಅನ್ನೋದು ಅರ್ಥ ಆಗ್ತಾ ಬಂತು. ಇದಕ್ಕೆ ಒಂದು ತಾಜಾ ಉದಾಹರಣೆ ಕೊಡಬೇಕು ಅಂದರೆ ನಾವೊಮ್ಮೆ ಅಯೋಧ್ಯೆಗೆ ಹೋಗಿ ಬರಬೇಕು. ಈಗಂತೂ ಶ್ರಾವಣ ಮಾಸ. ಅಯೋಧ್ಯ ಅಂದರೆ ಭಾರತೀಯರ ಹಾಗೂ ಕೋಟಿ ಕೋಟಿ ಹಿಂದೂಗಳ ಆರಾಧ್ಯ ದೈವ. ನಾವು ಅದೊಂದು ರಾಮ ಮಂದಿರಕ್ಕಾಗಿ ಮಾಡಿದ ಹೋರಾಟ, ಕಾನೂನು ಸಮರ, ಅದರಿಂದ ಹೇಳ್ತಾ ಹೋದರೆ ರಾಮ ಮಂದಿರ ಫೈಲ್ಸ್ ಅಂತ ಮಾಡಿದ್ರೆ ಒಂದು 10 ಸೀರೀಸ್ ಆಗ್ಬೋದು, ಅಷ್ಟೊಂದು ಸಿನಿಮಾ ಆಗುತ್ತೆ. ಆ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿದೆ. ಅಯೋಧ್ಯ ಮೇಲೆ ಒಂದು ಭಾವನಾತ್ಮಕ ನಂಟಿದೆ. ಈ ಕಾಂಗ್ರೆಸ್ ಅವರು ಏನು ಮಾಡಿದ್ದಾರೆ ಗೊತ್ತಾ? ಅಯೋಧ್ಯ ನಗರಿಯಲ್ಲಿ ಮೀನೂಟದ ಪಾರ್ಟಿಯನ್ನ ಮಾಡಿದ್ದಾರೆ. ಅದು ಕೂಡ 3-4 ಜನ ಕೂತ್ಕೊಂಡು ಒಂದು ಯಾವುದೋ ಚಿಕ್ಕ ರೂಮಲ್ಲಿ ಮಾಡಿದ್ದಲ್ಲ, ಒಂದು ಸಮಾವೇಶ ಥರ ಮಾಡಿ ಅಲ್ಲಿ ಈ ಕ್ವಿಂಟಾಲ್ ಗಟ್ಟಲೆ ಮೀನುಗಳದ್ದು ಅಡಿಗೆಯನ್ನ ಮಾಡಿ ಜನರಿಗೆ ಹಂಚಿದ್ದಾರೆ. ಪಕ್ಷದ ಕಾರ್ಯಕರ್ತರೆಲ್ಲ ಮೂಳೆಯನ್ನು ಬಿಟ್ಟು ಬಾಕಿದೆಲ್ಲ ಜಗದಿದ್ದಾರೆ. ಅಡುಗೆ ಮಾಡ್ತಾ ಇದ್ದಿದ್ದು ಅವ್ರ ಸಮಾವೇಶದ್ದು ಯಾರೋ ಒಬ್ರು ವಿಡಿಯೋ ಮಾಡಿ ಹಾಕ್ಬಿಟ್ರು. ಆ ವಿಡಿಯೋ ವೈರಲ್ ಆಗೋಕ್ಕೆ ಶುರುವಾಯಿತು. ಆ ಅಡುಗೆಯ ವಿಡಿಯೋವನ್ನು ನೀವು ನೋಡಬೇಕು, ತೋರಿಸ್ತೀನಿ. ಅಡುಗೆನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಮುಂದೆ ಒಬ್ಬನು ಪಾಪ ತೊಳಸ್ತಾ ಇದ್ರೆ ಹಿಂದೆ ಒಬ್ಬನು ಅಂಡಿ ಕೆರಿತಾ ನಿಂತಿದ್ದ. ಅವರೆಲ್ಲ ಸೇರಿ ಒಂದು ಅದ್ಭುತವಾದ ಖಾದ್ಯವನ್ನು ರೆಡಿ ಮಾಡಿದ್ರು. ಕಾಂಗ್ರೆಸ್ಸು ಹಾಗೂ ಅವರ ಕಾರ್ಯಕರ್ತರು ಹಾಗೂ ಆಹ್ವಾನಿತರೆಲ್ಲರೂ ಕೂಡ ಅಯೋಧ್ಯ ನಗರಿಯಲ್ಲಿ ಅದನ್ನು ಬಾರಿಸಿದ್ರು. ಇದು ಈ ಶ್ರಾವಣ ಮಾಸ ಬೇರೆ. ರಾಮ ಅಂದರೆ ಇಲ್ಲಿ ಕೋಟಿ ಕೋಟಿ ಜನರ ಭಕ್ತಿ, ಅದೊಂದು ಧಾರ್ಮಿಕ ಕೇಂದ್ರ. ಈ ವಿಚಾರಕ್ಕೆ ತುಂಬ ಕೆಂಗಣ್ಣಿಗೆ ಗುರಿ ಆಯಿತು, ಹಾಗೆ ವಿರೋಧಗಳು ವ್ಯಕ್ತವಾದವು. ಕಾವಿ ಹುಟ್ಟವರಂತೂ ಕಾಂಗ್ರೆಸ್ ಅವರು ಸನಾತನ ವಿರೋಧಿಗಳು ಅಂತ ಗಟ್ಟಿಯಾದ ಧ್ವನಿಯಲ್ಲಿ ಹೇಳ್ತು. ಹಾಗೆ ಆಬ್ವಿಯಸ್ ಆಗಿ BJP ಅವರು ಕೂಡ ಅವರ ವಿರುದ್ಧ ತಿರುಗಿ ಬಿದ್ದರು. ಇದನ್ನೆಲ್ಲ ಕೇಳಿದ ಮೇಲೆ ಕಾಂಗ್ರೆಸ್ ಅವರು ಉತ್ತರ ಕೊಡಬೇಕಾ ಬೇಡವಾ? ಕೊಡಬೇಕಾಗುತ್ತೆ. ಅಲ್ಲೊಬ್ಬರು ಅಜಯ್ ರೈ ಅಂತ ಇದ್ದಾರೆ. ಅವ್ರದ್ದೊಂದು ಪೊಲಿಟಿಕಲ್ ಟ್ರ್ಯಾಕ್ ರೆಕಾರ್ಡ್ ತುಂಬ ಮಜವಾಗಿದೆ. ಅವರು RSS ಅಲ್ಲೂ ಇದ್ದವರು, ABVP ಇದ್ದವರು. 2009 ತನಕ ಏನೋ ಗೆದ್ಕೊಂಡು ಬರ್ತಾ ಇದ್ರಂತೆ. ಆಮೇಲೆ BJP ಏನು ಮಾಡ್ಬಿಡ್ತು, ಈ ಸಲ ನಿಮಗೆ ಟಿಕೆಟ್ ಇಲ್ಲ ಅಂತ ಹೇಳಿದ್ದಕ್ಕೆ ಈ ತೊಡೆ ತಟ್ಟಿ ಭುಜವನ್ನು ಅಲ್ಲಾಡಿಸ್ಕೊಂಡು 2014ರಲ್ಲಿ ಯಾರ ವಿರುದ್ಧ ಇಲೆಕ್ಷನಿಗೆ ನಿಂತಿದ್ರು ಗೊತ್ತಿದೆಯಾ? ನರೇಂದ್ರ ಮೋದಿ ವಿರುದ್ಧ ವಾರಾಣಸಿಯಲ್ಲಿ ನಿಂತಿದ್ರು. ಸೋತ್ರು. 2014ರಲ್ಲಿ ಸೋತ್ರಿ ಏನ್ರಿ? 2019ಕ್ಕೆ ಚಾನ್ಸ್ ಇಲ್ವೇನ್ರಿ? ಮತ್ತೆ ಮೋದಿ ವಿರುದ್ಧ ವಾರಾಣಸಿಯಲ್ಲಿ ನಿಂತರು, ಮತ್ತೆ ಸೋತ್ರು. 2019ಕ್ಕೆ ಸೋತು ಬಿಟ್ರೆ ಏನು 2024ಕ್ಕೆ ಅವಕಾಶ ಕೊಡಲ್ವಾ ಕಾಂಗ್ರೆಸ್ಸು ಅಂದ್ಕೊಂಡು ಅಲ್ಲಿಂದ ಮತ್ತೆ ಕಾಂಗ್ರೆಸ್ಸಿಂದ ಬಂದು ಮೋದಿ ವಿರುದ್ಧ ನಿಂತರು, ಮತ್ತೆ ಸೋತರು. ಈಗ 2029ಕ್ಕಷ್ಟೇ ಯೋಚನೆ ಮಾಡಬೇಕು. ಆ ಅಜಯ್ ರೈ ಅನ್ನೋರು ಈಗ ಅಲ್ಲಿ ಕಾಂಗ್ರೆಸ್ನ UP ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರ ಸಮ್ಮುಖದಲ್ಲಿ ಯಾವುದೋ ಒಬ್ರು ಬೇರೆ ಪಕ್ಷದಿಂದ ಬಂದವರದ್ದು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇತ್ತಂತೆ. ಅಲ್ಲಿಯ ಕಾಂಗ್ರೆಸ್ ಉಸ್ತುವಾರಿ ಹಾಗೆ ಬೇರೆ ಬೇರೆ ಒಂದಿಷ್ಟು ವಕ್ತಾರರು ಇವರೆಲ್ಲ ಸೇರಿಕೊಂಡು ದೊಡ್ಡದಾಗಿ ಮೀನು ಪಾರ್ಟಿಯನ್ನು ಮಾಡಿದ್ದಾರೆ ಅಯೋಧ್ಯೆಯಲ್ಲಿ. ಇದು ಜನರ ಆಕ್ರೋಶಕ್ಕೂ ಕಾರಣವಾಯಿತು. ಜನರ ಆಕ್ರೋಶ ಮಾತ್ರ ಅಲ್ಲ ಸರ್, ಅಲ್ಲಿಯ ಜಿಲ್ಲಾಧ್ಯಕ್ಷರುಗಳು ಇರ್ತಾರಲ್ಲ, ಅದೇ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಇದೊಂದು ಘಟನೆಯಿಂದ ದೂರ ಇರೋಕೆ ಹೋಗಿದ್ದಾರೆ. ಯಾಕೆಂದರೆ ಅವ್ರು ಹೇಳ್ತಾರೆ, ಅವರೆಲ್ಲ ಬಂದಿದ್ದು ಹೌದು, ಅವ್ರನ್ನ ನಾವು ಹಿಂಗೆ ಭೇಟಿಯಾಗಿ ಹಿಂಗೆ ರಿವರ್ಸ್ ಗೇರ್ ಹಾಕೊಂಡು ವಾಪಸ್ ಬಂದ್ಬಿಟ್ವಿ. ನಾವು ಊಟಕ್ಕೂ ಹೋಗಿಲ್ಲ, ಊಟ ಮಾಡಿರೋ ವಿಚಾರವೂ ಗೊತ್ತಿಲ್ಲ. ಒಂದು ವೇಳೆ ಊಟ ಆ ಥರ ಮೀನು ಊಟ ಮಾಡುವ ಒಂದು ವಿಚಾರ ನಮಗೆ ಬಂದಿದ್ರೆ ನಾವೇ ಬೇಡ ಹೇಳ್ತಿದ್ವಿ ಅಂತ ಸ್ವತಃ ಕಾಂಗ್ರೆಸ್ ಹೇಳ್ತಾ ಇದೆ. ಅಂದರೆ ಆ 3-4 ಜನ ಮಾಡಿದ ಒಂದು ಮಂಗ್ಯಾನಾಟದಿಂದ ದೂರ ಇರೋಕೆ ನೋಡ್ತಾ ಇದೆ. ಸೊ ಈಗ ಹೇಳಿ, ಕಾಂಗ್ರೆಸ್ ಅವರಿಗೆ ಸನಾತನ ಧರ್ಮದ ಮೇಲೆ, ಹಿಂದೂಗಳ ನಂಬಿಕೆ ಮೇಲೆ ಏನಾದರೂ ಕವಡೆ ಕಾಸಿನ ಕಿಮ್ಮತ್ತಿದೆಯಾ?
ಖಂಡಿತ ಇಲ್ಲ. ಆ ಆಯೋಜಕರಲ್ಲಿ ಒಬ್ಬನು ಹೇಳ್ತಾನೆ, ಅರೆ ಶ್ರಾವಣ ಮಾಸ ಆದರೆ ಏನ್ರಿ ತಪ್ಪು ಮೀನು ತಿನ್ನೋದ್ರಲ್ಲಿ, ಇಂಥ ಮಾಸದಲ್ಲಿ ತಿನ್ನಬೇಕು ಇಂಥ ಮಾಸದಲ್ಲಿ ತಿನ್ನಬಾರ್ದು ಅಂತ ಸಂವಿಧಾನದಲ್ಲಿ ಏನಾದರೂ ಹೇಳಿದ್ದೇನ್ರಿ? ಈ ಆಹಾರ ಅನ್ನೋದು ಎಲ್ಲರ ಜನ್ಮಸಿದ್ಧ ಹಕ್ಕು ಅಂತ ಹೇಳಿದ್ದಾರೆ. ಆ ಉಸ್ತುವಾರಿ ಅವ್ರಿಗೆ ಕೇಳಬೇಕು, ಸರ್, ಡಿಯರ್ ಸರ್, ಇವರೇ ನಿಮ್ಮಪ್ಪ, ಇವರು ಪಕ್ಕದ ಮನೆಯವರು ಅಂತ ಕೂಡ ನಿಮ್ಮ ಸಂವಿಧಾನ ಹೇಳಿಲ್ಲ. ಅದು ನಿಮ್ಮ ನಂಬಿಕೆ ಆಗಿರುತ್ತೆ. ಆ ನಂಬಿಕೆ ಮೇಲೆಯೇ ಇವರೇನನ್ನಪ್ಪ ಅಂತ ಹೇಳ್ಕೊಂಡು ಓಡಾಡ್ತಾ ಬರ್ತಾ ಇರ್ತೀರ. ಅವ್ರು ನಮ್ಮ ಪಕ್ಕದ ಮನೆಯವ್ರಿ ಅಂತ ಆ ನಂಬಿಕೆ ಮೇಲೆ ಹೇಳ್ಕೊಂಡ್ಬರ್ತೀರ. ಇಲ್ಲಿ ನೀವು ಜಾತ್ಯತೀತ ಕಾಂಗ್ರೆಸ್ ಅಂತ ಹೇಳ್ತೀರಾ, ಹಿಂದೂಗಳ ಮಾತ್ರ ಧಾರ್ಮಿಕ ಭಾವನೆಗೆ ಬೆಲೆ ಕೊಡಲ್ಲ. ನಾನೊಂದಿಷ್ಟು ಜಾಗ ಹೇಳ್ತೀನಿ, ಅಲ್ಲಿ ಹೋಗಿ ಹಂದಿ ಕಬಾಬ್ ತಿನ್ಕೊಂಡ್ಬರ್ತೀರಾ? ಆಗತ್ತೆ ನಿಮ್ಮ ಹತ್ರ? ಇಲ್ಲಿ ಅಯೋಧ್ಯೆಯಲ್ಲಿ ಬಂದು ಮೀನೂಟ ಮಾಡ್ತೀರಿ, ದೊಡ್ಡದೊಂದು ಪಾರ್ಟಿ ಮಾಡ್ತೀರಿ, ನೀವು ಎಲ್ಲ ಜಾತಿ ಧರ್ಮವನ್ನು ಸಮಾನವಾಗಿ ನೋಡ್ತೀರಿ ಅಂತ ಹೇಳ್ತೀರಿ. ಆದರೆ ಹಿಂದೂಗಳ ಪವಿತ್ರ ಶ್ರಾವಣ ಮಾಸದಲ್ಲಿ ಅಯೋಧ್ಯ ನಗರಿ, ಅಲ್ಲಿ ಶ್ರೀರಾಮನ ಅಸ್ತಿತ್ವ ಇದೆ, ಅಲ್ಲಿ ಹೋಗಿ ಮೀನ್ ಪಾರ್ಟಿ ಮಾಡ್ಕೊಂಡ್ ಬರ್ತಿರಲ್ಲ. ಅದಾದ ಮೇಲೆ ಸಂವಿಧಾನ ಹೇಳಿದ್ಯಾ ಮೀನ್ ತಿನ್ನಬಾರ್ದು ಇಂಥ ಮಾಸದಲ್ಲಿ ಅಂತ ಕೇಳ್ತಿರಲ್ಲ. ಎಲ್ಲವೂ ನೀವು ಸಂವಿಧಾನ ಹೇಳಿದಂತೆ ಬದುಕ್ತಾ ಇದ್ದೀರಾ? ಆ ಬಗ್ಗೆ ಕೂಡ ನೀವು ಆಲೋಚನೆ ಮಾಡಬೇಕಾಗುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗನ್ಸುತ್ತೆ, ಈ ಕೊನೆ ಸಲ ರಾಮ ಮಂದಿರ ಉದ್ಘಾಟನೆ ಆದಮೇಲೆ ಕೂಡ ಈ ಅಯೋಧ್ಯ ಏನು ಬರುತ್ತಲ್ಲ ಲೋಕಸಭೆಯಲ್ಲಿ, ಅದು ಅಯೋಧ್ಯ ಕ್ಷೇತ್ರ ಅಲ್ಲ, ಫೈಜಾಬಾದ್ ಅಂತ, ಅದರಲ್ಲಿ ಅಯೋಧ್ಯ ಒಂದು ಭಾಗ. ಆ ಭಾಗದಲ್ಲಿ BJP ಅವರ ಕಡೆಯಿಂದನೇ ರಾಮ ಮಂದಿರ ಆಗಿದೆ ಅಂತ ಸಾಕಷ್ಟು ಪ್ರಚಾರ ಮಾಡಿದ್ರು ಕೂಡ, ರಾಮ ಮಂದಿರಕ್ಕೆ ಸ್ವತಃ ನರೇಂದ್ರ ಮೋದಿ ಅವರೇ ಬಂದು ಲೋಕಾರ್ಪಣೆ ಮಾಡಿದ್ರು ಕೂಡ ಅಯೋಧ್ಯೆ ಭಾಗದಲ್ಲಿ ಲೀಡ್ ತಗೊಳ್ಳೋಕೆ ಆಗಿರಲಿಲ್ಲ. ಜೊತೆಗೆ ಅಯೋಧ್ಯೆ ಯಾವ ಕ್ಷೇತ್ರಕ್ಕೆ ಬರುತ್ತಲ್ಲ, ಅಲ್ಲಿ ಸಮಾಜವಾದಿ ಪಕ್ಷದ ಅಭ್ಯರ್ಥಿ 55,000ಕ್ಕೂ ಹೆಚ್ಚು ಮತಗಳಿಂದ ಗೆದ್ದಿದ್ರು. ಅಂದ್ರೆ ಅಯೋಧ್ಯೆಯನ್ನ ಅಲ್ಲಿಯ ಜನ ಕಂಪ್ಲೀಟ್ ಆಗಿ ಸೈಡಿಗೆ ಹಾಕ್ಬಿಟ್ಟಿದ್ರು. ಈಗ ಯಾಕೋ ದುರಂಧರ್ ಟಾಸ್ಕ್ ಅನ್ನ ನಮ್ಮ ಕಾಂಗ್ರೆಸ್ ತಗೊಂತ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಅಂದ್ರೆ ಏನೋ ಲಾಸ್ಟ್ ಟೈಮು ನಾವು ಗೆದ್ದುಬಿಟ್ಟಿದ್ದೀವಿ ಅಥವಾ ನಾವು ಗೆಲ್ಸ್ಬಿಟ್ಟಿದ್ದೀವಿ, ಅವಾಗ ಅವ್ರದ್ದು ಇಂಡಿ ಒಕ್ಕೂಟ ಇತ್ತಲ್ಲ, ಈ ಸಲ ನೀವು ಗೆಲ್ಲೇಬೇಕು ಅಂತ BJP ಅವರಿಗೆ ಒಂದು ರತ್ನಗಂಬಳಿಯನ್ನು ಹಾಕುವ ಎಲ್ಲ ಸೂಚನೆಗಳನ್ನ ಕೊಡ್ತಾ ಇದೆ. ಯಾಕೆಂದ್ರೆ ರಾಮನಿಗೆ ಅವಮಾನ ಮಾಡಿಕೊಂಡೇ ಬಂದು ರಾಮನನ್ನ ಅದೇ ಬಿಡಾರದಲ್ಲಿ ಇಡಲೇಬೇಕು ಅಂತ ಕಾನೂನಿಗೆ ಅವರು ಈ ಲಾಯರ್ಗಳನ್ನ ನೇಮಕ ಮಾಡಿ ಯಾರ್ಯಾರಿಂದ ಎಂತೆಂಥ ಪಿಟಿಷನ್ಗಳನ್ನು ಹಾಕಿ ಏನೆಲ್ಲ ಕೇಸ್ಗಳನ್ನು ಹಾಕಿ ಎಷ್ಟು ವರ್ಷ ಅದೊಂದು ಕೇಸ್ ಜೀವಂತ ಇಟ್ಕೊಂಡಿದ್ರು. ಹಾಗೆ ಅವರ ಇಂಡಿ ಒಕ್ಕೂಟದ ಭಾಗವಾಗಿರುವ ಸಮಾಜವಾದಿ ಪಕ್ಷ ಕೂಡ ಎಷ್ಟೊಂದೆಲ್ಲ ಗುದ್ದಾಡಿತ್ತು ಅನ್ನೋದನ್ನು ನಾವು ಕಂಡಿದ್ದೀವಿ. ಹಾಗೆ ನಾವು ನೋಡದೇ ಇರೋದು ನಮ್ಮ ದುರಂತ ಅಂದರೆ, ನಮ್ಮ ಪೂರ್ವಿಕರು ನಮ್ಮ ರಾಮ ಮಂದಿರಕ್ಕೆ ಹೇಗೆಲ್ಲ ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ ಅನ್ನೋದನ್ನು ಕಣ್ಣಾರೆ ನೋಡಿಲ್ಲ. ಆಗ ಸೋಷಿಯಲ್ ಮೀಡಿಯಾ ಇರಲಿಲ್ವಲ್ಲ, ಹ್ಯಾಶ್ಟ್ಯಾಗ್ ಹಾಕಿ ಟ್ರೆಂಡ್ ಮಾಡೋಕ್ಕಾಗ್ತಿರ್ಲಿಲ್ವಲ್ಲ, ಹಾಗಾಗಿ ನಮಗೆ ಆ ತೀವ್ರತೆ ಗೊತ್ತಿಲ್ಲ. ಈಗ ಆಗಲ್ಲ, ಅದ್ಯಾವುದೋ ರಿಯಾಲಿಟಿ ಶೋದಂತೆ, ಅಲ್ಲಿ ಯಾರೋ ಟಿಕ್ ಟಾಕರ್ ಒಬ್ನು ಬಂದಂತೆ, ಅಲ್ಲಿ ಮಾತಾಡಿದ್ರಂತೆ ಅವನೀಗ ಫುಲ್ ಹೀರೋ ಅಂತೆ. ಆ ಥರ ಹೀರೋ ಆಗೋದಾಗಿದ್ರೆ ಒಂದೊಂದು ಊರಲ್ಲಿ 50 ಜನ ಕನಿಷ್ಠ ಹೀರೋಗಳು ಸಿಗ್ತಾ ಇರ್ತಿದ್ರು ಇದೇ ರಾಮ ಮಂದಿರ ಮೂಮೆಂಟಲ್ಲಿ. ಇದೆಲ್ಲದನ್ನು ಕೂಡ ಕಾಂಗ್ರೆಸ್ ಅವಮಾನ ಮಾಡಿಕೊಂಡು ಬಂದಿದೆ. ನಿಮ್ಗೆ ಅಷ್ಟೆಲ್ಲ ಹಿಂದೆ ಹೋಗಬೇಡಿ. ಆ ಯುದ್ಧ ಅಥವಾ ಬಾಬ್ರಿ ಮಸೀದಿನ ಪೀಸ್ ಮಾಡಿದ್ದು ಎಲ್ಲವನ್ನೂ ಕೂಡ ಮರೆತು ಬಿಡಿ. ಇದೇ ರಾಮ ಮಂದಿರ ಲೋಕಾರ್ಪಣೆಗೆ ದೇಶದ 10,000 ಆಯ್ದ ಗಣ್ಯ ವ್ಯಕ್ತಿಗಳನ್ನ ಕರೆಯಲಾಗಿತ್ತು. ಅಂದರೆ ಮೊದಲ ದಿವಸಕ್ಕೆ ಆ ಗಣ್ಯ ವ್ಯಕ್ತಿಗಳು ಅಂದ್ಕೊಂಡು ಸೋನಿಯಾ ಗಾಂಧಿ ಅವರನ್ನ, ರಾಹುಲ್ ಗಾಂಧಿ ಅವರನ್ನ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ, ಈ ಥರದವ್ರನ್ನೆಲ್ಲ ಕರೆಯಲಾಗಿತ್ತು. ಆದರೆ ಖಂಡಿತವಾಗಿ ಕಡ್ಡಿ ಮುರಿದಂಗೆ ಕಾಂಗ್ರೆಸ್ ಹೇಳಿಬಿಡ್ತು, ಇದು ರಾಮ ಮಂದಿರದ ಲೋಕಾರ್ಪಣೆಯಲ್ಲ, ಪ್ರಾಣ ಪ್ರತಿಷ್ಠಾಪನೆ ಅಲ್ವೇ ಅಲ್ಲ, ಇದು BJPದು ಪ್ರೋಗ್ರಾಮು ಅಂದ್ಕೊಂಡು ಅವರು ಅಲ್ಲಿಗೆ ಬರೋದಕ್ಕೆ, ತಮ್ಮ ಎಡಗಾಲನ್ನೂ ಇಡೋದಕ್ಕೆ ಅವರು ಸುತಾರಾಮ್ ಒಪ್ಪಲಿಲ್ಲ. ಯಾರೂ ಕೂಡ ಬರಲಿಲ್ಲ. ಕೆಲವೊಂದು ಆಮಂತ್ರಣ ಸಿಗದೆ ದೊಡ್ಡದು, ಅದಕ್ಕೆ ಯೋಗ ಬೇಕಾಗುತ್ತೆ. ಆ ಆಮಂತ್ರಣ ಸಿಕ್ಕ ಮೇಲೆ ಆ ಆಮಂತ್ರಣ ಎಲ್ಲಿ ಬಂತಲ್ಲ, ಏನು ಆ ಜಾಗದಲ್ಲಿ ಫಂಕ್ಷನ್ ಇದೆಯಲ್ಲ, ಅಲ್ಲಿಗೆ ಹೋಗೋಕ್ಕೆ ಯೋಗ ಅಷ್ಟೇ ಬೇಕಾಗಲ್ಲ, ಯೋಗ್ಯತೆ ಕೂಡ ಬೇಕಾಗುತ್ತೆ. ಆ ಯೋಗ್ಯತೆ ಇಲ್ಲದೆ ಇರೋರನ್ನ ರಾಮನೇ ಮನೆಯಲ್ಲಿ ಕೂರಿಸಿರ್ಬೋದು ಅಂದ್ಕೊಂಡು ನಾವಿದ್ವಿ. ಸೊ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದಿಂದ, ರಾಮ ಮಂದಿರ ನಿರ್ಮಾಣದ ಪ್ರಕರಣದಿಂದ, ರಾಮ ಮಂದಿರ ನಿರ್ಮಾಣ ಆದ ಮೇಲೆ, ನಿರ್ಮಾಣವಾಗಿ ಇಷ್ಟು ದಿವಸ ಆದ ಮೇಲೆ ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡ್ತಿದ್ದವರು ಈಗ ರೆಡಿಯಾಗಿದ್ದಾರೆ ಅಯೋಧ್ಯನ. ಆದರೆ ಏನಾಯಿತು, ನಾವು ಮೀನೂಟ ಮಾಡಿ ಊರಿಗೆಲ್ಲ ಹಂಚ್ತೀವಿ ಅಂತ ಶ್ರಾವಣ ಮಾಸದಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಪಂಥದವರಿಗೂ ಮತದವರಿಗೂ ಕೆಲವೊಂದು ತಿಂಗಳು ಭಯಂಕರ ಶ್ರೇಷ್ಠ ಆಗಿರುತ್ತೆ. ಅವರು ಧಾರ್ಮಿಕವಾಗಿ ತುಂಬ ಭಾವನಾತ್ಮಕವಾಗಿರ್ತಾರೆ. ಕೇಳಿ ಕ್ರೈಸ್ತರನ್ನ, ಕೇಳಿ ಮುಸಲ್ಮಾನರನ್ನ, ಅದೇ ಥರದಲ್ಲಿ ಹಿಂದೂಗಳನ್ನ ಒಂದ್ಸಲನೂ ಕೇಳಲ್ಲ. ಅದು ಕಾಂಗ್ರೆಸ್ನ ಸಮಸ್ಯೆ.
ಸೊ ಈ ಕಾಂಗ್ರೆಸ್ ಅವರು ಇನ್ನು ಎಷ್ಟು ವರ್ಷ ಹೀಗೆ ಇರ್ತಾರೆ, ಹಾಗೆ ಅವರನ್ನ ಬೆಂಬಲಿಸುವ ಈ ಸನಾತನಿಗಳು ಯಾವಾಗೆಲ್ಲ ಬದಲಾಗ್ತಾರೆ ಅನ್ನೋದು ಸುಮಾರು ಜನರಿಗೆ ಪ್ರಶ್ನೆ ಇದೆ. ನನಗೆ ಆ ಪ್ರಶ್ನೆ ಇದೆಯಾ ಇಲ್ವಾ, ಉತ್ತರ ಅಂತೂ ಒಂದು ಹಂತಕ್ಕೆ ಗೊತ್ತಿದೆ. ಅದೇನು ಅಂತ ಟೈಮ್ ಬಂದಾಗ ಹೇಳೋಣ. ಇನ್ನು ಯಾರೆಲ್ಲ ಅಶ್ವವೇಗ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ನ ಒತ್ತಿ. ಜೈ ಶ್ರೀರಾಮ್.